ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಕೃಷ್ಣನ ಜನ್ಮ ಹೇಗಾಯಿತು, ಯಾವ ಕಾರಣದಿಂದ ಆಯಿತು ಅನ್ನೋದು ತಿಳಿದುಕೊಳ್ಳೋಣ. ಮಧುರೆ ಎಂಬ ರಾಜ್ಯಕ್ಕೆ ರಾಜ ಕಂಸನಾಗಿರ್ತಾನೆ. ಅವನೊಬ್ಬ ಕರುಣೆ ಇಲ್ಲದ ಕ್ರೂರ ರಾಜನಾಗಿದ್ದ. ಅವನು ತನ್ನ ತಂಗಿ ದೇವಕಿಯನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ. ಆಕೆಯನ್ನ ವಸುದೇವ ಎಂಬವನಿಗೆ ಕೊಟ್ಟು ಅತಿ ವೈಭವವಾಗಿ ಮದುವೆ ಮಾಡ್ತಾನೆ. ಒಂದು ದಿನ ಕಂಸನ ತಂಗಿ ದೇವಕಿಗೆ ಜನಿಸಿದ 8ನೇ ಮಗುವಿನಿಂದ ಅವನ ಮರಣವಾಗುತ್ತೆ ಅಂತ ಅವನಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ. ಹಾಗಾಗಿ ಕಂಸನು ತನ್ನ ಪ್ರೀತಿಯ ತಂಗಿ ದೇವಕಿಯನ್ನ ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆಗ ದೇವಕಿಯ ಪತಿ ವಸುದೇವ ಇದು ನ್ಯಾಯಸಮ್ಮತವಲ್ಲ ಅಂತ ಹೇಳಿ 8ನೇ ಮಗು ಹುಟ್ಟಿದ ಮೇಲೆ ಅದನ್ನು ನಿನಗೆ ತಂದು ನೀಡುತ್ತೇವೆ ಅಂತ ಭರವಸೆ ಕೊಡ್ತಾನೆ. ಹೀಗಾಗಿ ದೇವಕಿ ಮತ್ತು ವಸುದೇವನನ್ನ ಅರಮನೆಯ ಸೆರೆಮನೆಯಲ್ಲಿ ಕೂಡಿ ಹಾಕ್ತಾನೆ. ಕೆಲ ಸಮಯದ ಬಳಿಕ ದೇವಕಿ 6 ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಆ ಮಕ್ಕಳನ್ನ ಕಂಸ ಪ್ರೀತಿಯಿಂದ ಬೆಳೆಸ್ತಾನೆ. ಆಗ ನಾರದ ಮುನಿ ಬಂದು, ಮುಂದೆ ನಿನ್ನ ತಂಗಿಗೆ 8ನೇ ಮಗು ಜನಿಸಿದಾಗ ಈ ಮಕ್ಕಳು ತಮ್ಮ ಸಹೋದರನನ್ನು ಬೆಂಬಲಿಸಿದರೆ ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಇದನ್ನ ಯೋಚಿಸಿದ ಕಂಸನಿಗೆ ಮಕ್ಕಳ ಮೇಲಿನ ಮಮಕಾರ ಮಾಯವಾಗಿ ಎಲ್ಲ 6 ಮಕ್ಕಳನ್ನ ಕೊಂದು ಹಾಕ್ತಾನೆ. ತಂಗಿಯ 8ನೇ ಮಗುವಿಗಾಗಿ ಕಂಸ ಎದುರು ನೋಡ್ತಾ ಇರ್ತಾನೆ. ತುಂಬಾ ಎಚ್ಚರವಾಗಿರಬೇಕೆಂದು ನಿರ್ಧರಿಸಿದ ಕಂಸ ದೇವಕಿ 8ನೇ ಮಗುವಿಗೆ ಗರ್ಭವತಿಯಾಗುತ್ತಿದ್ದಂತೆಯೇ ಕಾರಾಗೃಹದ ಸುತ್ತ ಸೈನಿಕರನ್ನು ನಿಯೋಜಿಸಿದ. ಮಗು ಜನಿಸಿದಾಗ ಮಗುವಿನ ಅಳು ಕೇಳಿಸಿದ ಕೂಡಲೇ ತನಗೆ ತಿಳಿಸಬೇಕೆಂದು ಸೂಚನೆ ನೀಡ್ತಾನೆ. ದೇವಕಿ 8ನೇ ಮಗುವನ್ನು ಉಳಿಸಲು ಅಸಾಧ್ಯ ಅಂತ ತಿಳಿದು ಕಂಸನಿಂದ ಇದು ಮರಣ ಹೊಂದುವ ಬದಲು ತಾನೇ ಇದನ್ನು ಸಾಯಿಸಿಬಿಡುತ್ತೇನೆ ಅಂತ ತನ್ನ ಹೊಟ್ಟೆಯನ್ನು ಇಸುಕಲು ಪ್ರಾರಂಭಿಸ್ತಾಳೆ. ಆಗ ವಿಷ್ಣುದೇವ ಪ್ರತ್ಯಕ್ಷಗೊಂಡು, ನಾನು ನಿನ್ನ 8ನೇ ಸಂತಾನವಾಗಿ ಜನಿಸಬೇಕೆಂದು ತೀರ್ಮಾನಿಸಿರುವೆ ಅಂತ ಹೇಳ್ತಾರೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನದ ರಾತ್ರಿ ದೇವಕಿಗೆ ಹೆರಿಗೆ ನೋವು ಪ್ರಾರಂಭವಾಗುತ್ತೆ. ನೋವಿನಿಂದ ಕೂಗಾಡಿದರೆ ಸೈನಿಕರಿಗೆ ತಿಳಿಯುತ್ತೆ ಅಂತ ನೋವನ್ನ ನುಂಗಿಕೊಳ್ತಾಳೆ. ಇದ್ದಕ್ಕಿದ್ದಂತೆ ಸೈನಿಕರು ಮೂರ್ಛೆ ಹೋಗ್ತಾರೆ. ಸೆರೆಮನೆಯ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತೆ. ಇದು ವಿಷ್ಣು ಮಾಯೆ ಎಂದು ವಸುದೇವನಿಗೆ ತಿಳಿದಿರುತ್ತೆ. ವಸುದೇವನ ಕನಸಲ್ಲಿ ವಿಷ್ಣು ಬಂದು, ನಿನಗೆ ಹುಟ್ಟಿದ 8ನೇ ಮಗುವನ್ನು ಗೋಕುಲದಲ್ಲಿರುವ ನಂದ ಮತ್ತು ಯಶೋದೆ ದಂಪತಿಗೆ ನೀಡಿ ಅವರಿಗೆ ಹುಟ್ಟಿದ ಹೆಣ್ಣು ಮಗುವನ್ನು ನೀನು ಪಡೆಯಬೇಕು ಎಂದು ಹೇಳಿರುತ್ತಾನೆ. ದೇವಕಿ ಮಗುವನ್ನು ಕೊನೆಯ ಬಾರಿ ಮುದ್ದಾಡಿ ವಸುದೇವನಿಗೆ ನೀಡ್ತಾಳೆ. ವಿಷ್ಣುವಿನ ಸೂಚನೆಯಂತೆ ವಸುದೇವನು ತಲೆಯ ಮೇಲೆ ಬುಟ್ಟಿಯಲ್ಲಿ ಮಗುವನ್ನು ಹೊತ್ತು ಕಗ್ಗತ್ತಲ ರಾತ್ರಿಯಲ್ಲಿ ಹೊರಡುತ್ತಾನೆ. ಆ ದಿನ ಜೋರು ಮಳೆ ಬರ್ತಿರುತ್ತೆ. ಯಮುನಾ ನದಿ ತುಂಬಿ ಹರಿಯುತ್ತಿರುತ್ತೆ. ದೇವರ ಮೇಲೆ ಭಾರ ಹಾಕಿ ವಸುದೇವ ನದಿಯಲ್ಲಿ ನಡೆಯಲು ಆರಂಭಿಸ್ತಾನೆ. ತನ್ನ ತಲೆಯವರೆಗೂ ನೀರು ಬಂದರೂ ವಸುದೇವ ಮಗುವನ್ನು ಮೇಲೆತ್ತಿ ನಡೆಯುತ್ತಲೇ ಇರ್ತಾನೆ. ಯಮುನಾ ನದಿಗೆ ಶ್ರೀಕೃಷ್ಣನ ಪಾದ ಸ್ಪರ್ಶವಾಗುತ್ತಿದ್ದಂತೆಯೇ ಯಮುನಾ ನದಿ 2 ಭಾಗವಾಗಿ ಮಧ್ಯಭಾಗದಲ್ಲಿ ಅವರಿಗೆ ದಾರಿ ಮಾಡಿಕೊಡ್ತಾಳೆ. ಗೋಕುಲವನ್ನು ತಲುಪಿದ ವಸುದೇವನು ಈಗ ತಾನೇ ಹೆಣ್ಣು ಮಗುವನ್ನು ಎತ್ತ ಇನ್ನೂ ಪ್ರಜ್ಞೆ ಬರದ ಯಶೋದೆಯ ಮಡಿಲಲ್ಲಿ ತನ್ನ ಮಗುವನ್ನು ಮಲಗಿಸಿ ಅಲ್ಲಿ ಯಶೋದೆಗೆ ಜನಿಸಿದ ಹೆಣ್ಣು ಮಗುವಿನೊಂದಿಗೆ ಮಥುರೆಗೆ ಹಿಂದಿರುಗುತ್ತಾನೆ. ದೇವಕಿ 8ನೇ ಮಗುವಿಗೆ ಜನ್ಮ ನೀಡಿರುವುದನ್ನು ತಿಳಿದು ಕಂಸನು ಅದನ್ನು ಕೊಲ್ಲಲು ಪ್ರಯತ್ನಿಸ್ತಾನೆ. ಆಗ ಆ ಹೆಣ್ಣು ಮಗು ಆಕಾಶಕ್ಕೆ ಹಾರಿ ತನ್ನ ದಿವ್ಯ ರೂಪ ತೋರಿಸಿ, ನಿನ್ನನ್ನು ಕೊಲ್ಲಲು ಹುಟ್ಟಿದ ಮಗು ಬೇರೆಡೆ ಬೆಳೆಯುತ್ತಿದೆ ಅಂತ ಹೇಳಿ ಮಾಯವಾಗುತ್ತೆ. ಕೃಷ್ಣನು ಗೋಕುಲದಲ್ಲೇ ಬೆಳೆಯುತ್ತಾನೆ. ಕಂಸನು ಕಳಿಸಿದ ನಾನಾ ರಾಕ್ಷಸರನ್ನು ಕೊಂದು ದೈವ ಸಂಭೂತನಾದ ಕೃಷ್ಣನು ಕಂಸನನ್ನ ತನ್ನ ಬಾಲ್ಯದಲ್ಲಿಯೇ ಸಾಯಿಸ್ತಾನೆ.